ನಮಸ್ಕಾರ, ನಾನು ಅನುಷಾ ಬಾಗರು ಕೃಷ್ಣಪ್ಪ. ಇವತ್ತೊಂದು ಸಿಂಪಲ್ ಆಗಿ ಒಂದು ಚಿಕನ್ ಡ್ರೈ ಮಾಡೋದು ನೋಡೋಣ. ಇಲ್ಲಿ 1.5 kg ಚಿಕನ್ ತಗೊಂಡಿದ್ದೀನಿ. ಅದಕ್ಕೋಸ್ಕರ 3 ದಪ್ಪ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ. ಹಾಗೆ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಚ್ಚಿರೋ ಬೆಳ್ಳುಳ್ಳಿ, ಮೆಣಸಿನಕಾಯಿ, ಹಾಗೆ ಕರಿಬೇವಿನ ಸೊಪ್ಪು. ಇದಕ್ಕೆ ಚೆನ್ನಾಗಿ ವಾಶ್ ಮಾಡಿರೋಂಥ ಚಿಕನ್ ಹಾಕಿ ಉರಿಯೋದು. ಚಿಕನ್ಗೆ ಮಸಾಲೆ ಅಂತಂದ್ರೆ ಬರೀ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಮಟನ್ ಸಾರು ಪುಡಿ ಅಥವಾ ಮಸಾಲೆ ಸಾರು ಪುಡಿ. ಮಸಾಲೆ ಸಾರಿಗೆ 1 kg ಧನಿಯಾ, 1 kg ಬ್ಯಾಡಗಿ, ಅರ್ಧ kg ಗುಂಟೂರು ಮತ್ತೆ ಇನ್ನು ಅರ್ಧ kg ಮಣ್ಕಟ್ ಮೆಣಸಿನಕಾಯಿ ಅಂತ ಬರುತ್ತೆ. ಅದು ಧನಿಯಾ ಮೆಣಸಿನಕಾಯಿನ ಲೋ ಫ್ಲೇಮಲ್ಲಿ ಹುರಿದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಅದನ್ನ ಅಷ್ಟನ ಜೊತೆ ಮಿಲ್ಕ್ ಹಾಕ್ಸಿದ್ರೆ ಮಸಾಲೆ ಸಾರು ಪುಡಿ ರೆಡಿ. ಈಗ ಚಿಕನಿಗೆ ಅಷ್ಟದ ಪುಡಿ ಉಪ್ಪು ಹಾಕೋದು ಮರಿಬೇಡಿ ಹಂಗಂತ. ನಂತರ ಚಿಕನ್ನ ಕವರ್ ಮಾಡಿ ಬೇಯಿಸೋದು. ಚಳಿ ಇಳಿಸ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಉದುರಿಸಿ, ನಿಂಬೆಹಣ್ಣು ಬೇಕಿದ್ರೆ ಹಿಂಡ್ಕೊಬೋದು. ನಾನೇನು ಹಾಕಕ್ಕೆ ಹೋಗಿಲ್ಲ. ತಿನ್ಬೇಕಾದ್ರೆ ಹಿಂಡ್ಕೊಂಡು ತಿಂದರೆ ಮಜಾ ಬರುತ್ತೆ. ನೀವು ಬೇಯಬೇಕಾದ್ರೆ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ. ನೀವು ಇದನ್ನ ಬೋನ್ಲೆಸ್ ಚಿಕನಲ್ಲಿ ಮಾಡಿದರೆ ಪಾರ್ಟಿ ಸ್ಟಾರ್ಟರ್ ಥರ ಕೂಡ ಸರ್ವ್ ಮಾಡಿ. ನಾನು ಇದನ್ನ ಟೊಮೆಟೊ ಸಾರು ಜೊತೆ ಪೇರ್ ಮಾಡಿದ್ದೀನಿ. ನೀವು ಯಾವ ಜೊತೆನಾದ್ರೂ ತಿನ್ಬೋದು. ಮೊಸರನ್ನ, ಪುಲಾವ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.